ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆ ಆಗುತ್ತಾ? ಅವರಿಗೆ ಆಲ್ರೆಡಿ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಸಚಿವ ಸ್ಥಾನಕ್ಕೆ. ರಾಮಲಿಂಗಾರೆಡ್ಡಿ ಖಾತೆ ಬದಲಾವಣೆಗೆ ಹೈಕಮಾಂಡ್ ನಿರಾಕರಿಸಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹೌದು, ಒಪ್ಪಿಲ್ಲ ಹೈಕಮಾಂಡ್. ಬೆಂಗಳೂರು ನಗರಾಭಿವೃದ್ಧಿ ಕೊಡೋದಕ್ಕೆ ಹೈಕಮಾಂಡ್ ಒಪ್ತಾ ಇಲ್ಲ. ಹೈಕಮಾಂಡ್ಗೆ ಏನು ಯೋಚನೆ? ಒಬ್ಬರಿಗೆ ಸ್ಪಂದಿಸಿದ್ರೆ ಎಲ್ರಿಗೂ ಕೂಡ ಸ್ಪಂದಿಸಬೇಕಾಗುತ್ತೆ, ಅಥವಾ ಎಲ್ಲರೂ ಒತ್ತಡ ಹಾಕೋದಕ್ಕೆ ಶುರು ಮಾಡ್ಬಿಡ್ತಾರೆ ಅನ್ನುವಂತ ಆತಂಕ. ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್ ಈ ಸೂಚನೆಯನ್ನ ಕೊಟ್ಟಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಟ್ ಈಗ ವಿಷಯ ಏನು ಅಂತ ಅಂದ್ರೆ, ರಾಮಲಿಂಗಾರೆಡ್ಡಿ ಅವರಿಗೆ ಕಾಂಗ್ರೆಸ್ ಎಷ್ಟು ಮುಖ್ಯನೋ ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿ ಅಷ್ಟೇ ಮುಖ್ಯ. ಇದು ಬಹಳ ಅತಿಶಯೋಕ್ತಿ ಅಲ್ಲ ಇದು. ಯಾಕಂತ ಅಂದ್ರೆ ಬೆಂಗಳೂರಿನ ಒಂದು ಪವರ್ ಸೆಂಟರ್ ರಾಮಲಿಂಗಾರೆಡ್ಡಿ, ಅದೇನು ಮುಚ್ಚಿಟ್ಟಿರುವ ಸಂಗತಿ ಅಲ್ಲ. ಈ ಟೈಮಲ್ಲಿ ಯಾಕೆ ಬಹಳ ಮುಖ್ಯ ಕಾಂಗ್ರೆಸ್ಗೆ ಅಂತ ಅಂದ್ರೆ, GBA ಚುನಾವಣೆ ಸದ್ಯದಲ್ಲೇ ಬರ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಹೆಚ್ಚಿನ ಕಾರ್ಪೊರೇಟರ್ಸ್ ಅನ್ನ ಗೆಲ್ಸ್ಕೊಂಡ್ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆಗೆ ಇದು ಬಹಳ ಮುಳುವಾಗಬಹುದು ಅಂತ ಚಾನ್ಸಸ್ ಇದೆ. ಈ ಹೊಸೂರು ರಸ್ತೆ ಭಾಗ, ಕೋರ್ಮಂಗ್ಲ, BTM, ಜಯನಗರ, ಇಲ್ಲೆಲ್ಲ ರಾಮಲಿಂಗಾರೆಡ್ಡಿ ಅವರ ಹೋಲ್ಡ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಇದು ಸ್ವಲ್ಪ ಸಮಸ್ಯೆ ಉಂಟಾಗಬಹುದು. ಆ ಕಾರಣಕ್ಕಾಗಿ ಇದನ್ನು ಹೆಂಗ್ ನಿಭಾಯಿಸ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂತ ನೋಡ್ಬೇಕಿದೆ. ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಈಗ ಈ ಕ್ಷಣದ್ದಲ್ಲ, ಇನ್ನು ಸ್ವಲ್ಪ ತಿಂಗಳುಗಳಾದಂತ ನಂತರದಲ್ಲಿ GBA ಚುನಾವಣೆ ಬರ್ಬೋದು. ರಾಮಲಿಂಗಾರೆಡ್ಡಿ ಅವ್ರ ವಿಚಾರವಾಗಿ ಹೈಕಮಾಂಡ್ ಸ್ಪಂದಿಸದೆ ಹೋದ್ರೆ ಅವ್ರು ಮುಂದುವರ್ಕೊಂಡು ಹೋಗುತ್ತೆ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಗಿದೊಂದು ರೀತಿ ಅಡ್ಕತ್ತರಿಯ ಸನ್ನಿವೇಶ, ಏನ್ ಕತೆ ಅಂತ ಹೇಳಿ ಪ್ರಮೋದ್. ಮಲ್ತೇಶ್, ಸಹಜವಾಗಿ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಪ್ರಬಲ ನಾಯಕ ಕೂಡ ಹೌದು, ಜೊತೆಗೆ ಆ ಒಂದು ಭಾಗದಲ್ಲಿ ಮೊದಲಿಂದಲೂ ಕೂಡ ಸಂಘಟನಾತ್ಮಕವಾಗಿ ಗುರುತಿಸಿಕೊಂಡಿರುವರು. ಬಟ್ ಈಗ ಪಾರ್ಟಿ ಎರಡು ವಿಚಾರವನ್ನ ಗಮನದಲ್ಲಿಟ್ಟು ನೋಡ್ತಾ ಇದೆ. ಒಂದು, ಪಕ್ಷದ ಮುಂದಿನ ನಾಯಕತ್ವವನ್ನು ನೋಡೋದ್ರ ಜೊತೆಗೆ ಈಗಾಗಲೇ ಖಾತೆ ಹಂಚಿಕೆಯನ್ನು ಮಾಡಲಾಗಿದೆ. ಖಾತೆ ಹಂಚಿಕೆಯಲ್ಲಿ ಕೆಲವೊಂದಿಷ್ಟು ರೀಶಫಲ್ಗಳನ್ನ ಮಾಡಿದೆ, ಕೆಲವೊಂದಿಷ್ಟು ಯೋಚನೆಗಳನ್ನ ಮಾಡಿ, ಮುಂದಿನ ದೂರದೃಷ್ಟಿ ರಾಜಕಾರಣವನ್ನ ನೋಡಿ, ಜೊತೆಗೆ GBA ಚುನಾವಣೆಯನ್ನು ಕೂಡ ಗಮನಿಸಿ, ಇದೆಲ್ಲವನ್ನು ಕೂಡ ಮಾಡಿ ಈಗಾಗಲೇ ಒಂದಿಷ್ಟು ನಿರ್ಧಾರಗಳನ್ನ ಮಾಡಿದೆ. ಈಗ ಬೇಕೋ ಬೇಡವೋ ಹೈಕಮಾಂಡ್ನಿಂದ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ. ವೆರಿ ಇಂಪಾರ್ಟೆಂಟ್ಲಿ, ಈ ಬಾರಿಯ ಖಾತೆ ಹಂಚಿಕೆಯಲ್ಲಿ ಹೈಕಮಾಂಡ್ ಕೂಡ ಬಹುದೊಡ್ಡ ಒಂದು ಆಯ್ಕೆಯನ್ನ ಮಾಡಿದೆ. ಅವರ ಧ್ವನಿ ಕೂಡ ತುಂಬಾ ಗಟ್ಟಿಯಾಗಿದೆ. ಹೈಕಮಾಂಡ್ ಮಾಡಿರುವಂತಹ ಈ ಸಂಪುಟ ರಚನೆಯಲ್ಲಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ತಮಗೆ ಬೇಕಾದವರಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಸ್ಥಾನಮಾನವನ್ನು ಕೊಟ್ಟಿರುವಂತದ್ದು, ಅದರ ಆಯ್ಕೆ ಮಾಡಿರುವಂತದ್ದು ಕೂಡ ಹೈಕಮಾಂಡ್ನ ಒಂದು ಗಟ್ಟಿ ನಿರ್ಧಾರ ಕೂಡ ಇದರಲ್ಲಿದೆ ಅಂದ್ರೆ ತಪ್ಪಾಗಲ್ಲ. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಕೂಡ ಕೊಟ್ಟಿದೆ. ಯಾಕಂದ್ರೆ ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ, ಹಂಚಿಕೆ ಮಾಡಲಾಗಿದೆ. ಈಗೇನಾದ್ರು ಮತ್ತೆ ಬದಲಾಯಿಸಿದ್ರೆ ಸಹಜವಾಗಿ ಇನ್ನಿತರ ನಾಯಕರುಗಳು ಕೂಡ ಅಥವಾ ಇನ್ನಿತರ ಸಚಿವರು ಕೂಡ ಇದೇ ರೀತಿಯಂತ ಬೇಡಿಕೆ ನೀಡುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಮತ್ತೆ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಒಮ್ಮೆ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದು, ಸ್ಪಂದಿಸಿದ್ದು, ಪ್ರಸ್ತಾಪ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಜೊತೆಗೆ ಮುಂದೆ ಸಂಪುಟ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮತ್ತದೇ ನಾಯಕರು ಬೇರೆ ಬೇರೆ ವರಸೆಯನ್ನ ಅಥವಾ ಬೇರೆ ಬೇರೆ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದೆ ಇಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ, ಜೊತೆಗೆ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಂದಾಗ ಇದೇ ಮಾದರಿ ಒತ್ತಡಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್.